ನಮಸ್ತೆ ಎಲ್ರಿಗೂ. ಬೆಂಡೆಕಾಯಿ ಪಲ್ಯ ಮಾಡುವ ವಿಧಾನ. ಮೊದಲಿಗೆ ಬೆಂಡೆಕಾಯಿ ನೀಟಾಗಿ ಒರೆಸಿಟ್ಕೋಬೇಕು ಅಥವಾ ತೊಳೆದು ಇಟ್ಕೋಬೇಕು. ನೀಟಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಆನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕಾದ ನಂತರ ಕಡಲೆಬೇಳೆ ಅದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದ ನಂತರ ಸ್ವಲ್ಪ ಜೀರಿಗೆ, ಒಂದು ಕಾಲು ಟೀ ಸ್ಪೂನ್ ಸಾಸಿವೆ ಹಾಕಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು, ನಂತರ ಸ್ವಲ್ಪ ಬೆಳ್ಳುಳ್ಳಿ, ಅಂದರೆ ಒಂದು 5-6 ಎಷ್ಟಲಷ್ಟೇ, ಅಂದರೆ ನಾನು ತೊಗೊಂಡಿರೋದು 1/4 kg ಬೆಂಡೆಕಾಯಿ ಅಷ್ಟೇ. ಒಂದು ಈರುಳ್ಳಿ, ಅದು ನೀಟಾಗಿ ಫ್ರೈ ಆಗಬೇಕು. ನೀಟಾಗಿ ಫ್ರೈ ಆದಮೇಲೆ ಫಸ್ಟಿಗೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬೆಂಡೆಕಾಯಿ ಹಾಕಿ ಫ್ರೈ ಮಾಡಬೇಕು. ನೀಟಾಗಿ ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ಇದೇ ಥರ ಮಗ್ಸ್ಕೋಬೇಕು. ಅದರಲ್ಲಿ ನೀರಿನ ಅಂಶ ಎಲ್ಲ ಡ್ರೈ ಆಗೋ ತನಕ ಸ್ವಲ್ಪ ಇದೇ ಥರ ಮಗ್ಸ್ಕೊಂಡು ಆಮೇಲೆ ಮುಚ್ಚಿಟ್ಟು ಒಂದು 10 ನಿಮಿಷ ಅಥವಾ 5 ನಿಮಿಷ ಬೇಯಿಸಬೇಕು. ಇವಾಗ ಬೆಂದಿದೆ, ರೆಡಿಯಾಗಿದೆ. ಇವಾಗ ನೀಟಾಗಿ ಬೆಂದು ನೀರಿನ ಅಂಶ ಎಲ್ಲ ಆರಿದೆ. ಇವಾಗ 1 ಟೀ ಸ್ಪೂನು ಖಾರದ ಪುಡಿ ಹಾಕಿ, ನಂತರ 1/2 ಸ್ಪೂನು ಧನಿಯಾ ಪುಡಿ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಉಪ್ಪು ಎಷ್ಟು ಬೇಕಷ್ಟು ಹಾಕ್ಕೊಂಡು ಮತ್ತು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹುಣಸೆಹಣ್ಣು ಅಥವಾ ಲಿಂಬೂ ಹಾಕ್ಕೋಬೋದು. ಇವಾಗ ಬೇಕಿದ್ದರೆ ನಾನು ಸ್ವಲ್ಪ ಲಿಂಬು ಹಾಕಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ 1 ನಿಮಿಷ ಮುಚ್ಚಿಟ್ಟು ಬೇಯಿಸಬೇಕು. ಆನಂತರ ಇವಾಗ ರೆಡಿಯಾಗಿದೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ರೆಡಿಯಾಗಿದೆ. ಇನ್ನು ಚಪಾತಿ, ರೊಟ್ಟಿ ಜೊತೆಗೆಲ್ಲ ತಿನ್ಬೋದು, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಎಲ್ರಿಗೂ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.